ಜನಪದ ಇದು ಬಾಯಿಯ ಮಾತು ಮತ್ತು ಲಿಖಿತ ಸಾಹಿತ್ಯದಂತೆ ಗದ್ಯ ಮತ್ತು ಪದ್ಯ ನಿರೂಪಣೆಗಳು, ಕವಿತೆಗಳು, ಹಾಡುಗಳು, ಪುರಾಣಗಳು, ನಾಟಕಗಳು, ಆಚರಣೆಗಳು, ಗಾದೆಗಳು, ಒಗಟುಗಳು ಮತ್ತು ಮುಂತಾದವುಗಳನ್ನು ಒಳಗೊಂಡಿರುತ್ತದೆ ಎಂದು ಧಾರವಾಡ ಗ್ರಾಮೀಣ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಕೃಷ್ಣ ಸತಲಿಗೆ ಹೇಳಿದರು. ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ನೆಹರು ಪ್ರೌಢಶಾಲೆಯಲ್ಲಿ ಖ್ಯಾತ ಹಾಸ್ಯ ಕಲಾವಿದ ಮಲ್ಲಪ್ಪ ಹುಂಗಲವರ ಮೂಲ ಜನಪದ ಸಾಹಿತ್ಯವನ್ನು ಉತ್ತೇಜಿಸುವ ಸಲುವಾಗಿ ಶಾಲಾ ಮಕ್ಕಳಿಗೆ ಹಮ್ಮಿಕೊಂಡ ಜನಪದ ಜಾತ್ರೆಯನ್ನು ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿ ಇಂದು ಮೂಲ ಜನಪದ ಸಾಹಿತ್ಯ ಮರೆಯಾಗುತ್ತಿದೆ. ಅಶ್ಲೀಲ ಪದಗಳ ಟ್ರ್ಯಾಕ್ಟರ್ ಹಾಡುಗಳು ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಮಾಡುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಯಾಗಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಭೀಮಕ್ಕನವರ್ ಮಾತನಾಡಿ, ಮಲ್ಲಪ್ಪ ಹುಂಗಲ ನಮ್ಮ ತಾಲೂಕಿನ ಒಬ್ಬ ಶ್ರೇಷ್ಠ ಖ್ಯಾತ ಹಾಸ್ಯ ಕಲಾವಿದ. ಶಾಲಾ ಮಕ್ಕಳಿಗೆ ಮೂಲ ಜನಪದ ಸಾಹಿತ್ಯವನ್ನು ಉಣಬಡಿಸಿ ಅವರಲ್ಲಿ ಜನಪದ ಸಾಹಿತ್ಯವನ್ನು ಉತ್ತೇಜಿಸುವ ಸಲುವಾಗಿ ಎಲ್ಲಾ ಶಾಲೆಗಳಲ್ಲಿ ಶಾಲಾ ಮಕ್ಕಳಿಗೆ ಜನಪದ ಹಾಡುಗಳ ಮೂಲಕ ಅವರಿಗೆ ಜನಪದ ಹಾಡುಗಳನ್ನು ಕಲಿಸುವ ಸದುದ್ದೇಶದಿಂದ ಜನಪದ ಜಾತ್ರೆ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡೋಣ ಅಂದಾಗ ನಾನು ಎಲ್ಲಾ ಶಾಲೆಯ ಮುಖ್ಯ ಗುರುಗಳನ್ನ ಸಭೆ ಕರೆದು ಈ ಕುರಿತು ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರೌಢಶಾಲಾ ಶಿಕ್ಷಕ ನಾಗರಾಜ್ ಕವಳಿ, ಇತ್ತೀಚೆಗೆ ಜನಪದ ಹಾಡುಗಳು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿವೆ. ಈ ಕೆಟ್ಟ ಸಾಹಿತ್ಯ ಒಳಗೊಂಡ ಟ್ರ್ಯಾಕ್ಟರ್ ಹಾಡುಗಳನ್ನು ಮಕ್ಕಳು ಕೇಳಬೇಡಿ. ಮೂಲ ಜನಪದ ಸಾಹಿತ್ಯದಲ್ಲಿ ನಮ್ಮ ಸಂಸ್ಕೃತಿ ಅಡಗಿದೆ. ಮೂಲ ಜನಪದವನ್ನ ಅರ್ಥೈಸಿಕೊಂಡು ಮೈಗೂಡಿಸಿಕೊಳ್ಳಲು ಕರೆ ನೀಡಿದರು. ಶಿಕ್ಷಣ ಸಂಯೋಜಕ ಗೌಡರ್ ನೆಹರು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಬಿಆರ್ ರಾಥೋಡ್, ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಎಸ್ಎಫ್ ಹಾವೇರಿ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಕೃಷ್ಣಾಜಿ ನಾಡಗೇರ್, ಶಿಕ್ಷಕ ಎಲ್ಐ ಲಕ್ಕಮ್ಮನವರ್, ಯಲ್ಲಪ್ಪ ಸಾಲಿ, ಸಂತೋಷ್ ಭಾವಿಕಟ್ಟಿ, ಮಲ್ಲಪ್ಪ ಹೊಂಗಲ್, ಸ್ನೇಹ ಜಾಧವ್, ಪ್ರೇಮಾ ಪೂಜಾರಿ, ಇನ್ನು ಎಸ್ಎನ್ ಕುಂದಗೋಳ್, ಬಿಎಸ್ ತೋಟಗಿ, ನಾಗರಾಜ್ ಕವಳಿ, ಕಲಾವಿದ ಶಿಕ್ಷಕ ರಾಜೀವ್ ಹಲಬಾಯಿ, ಅಡವೆಪ್ಪ ಶಿವಳ್ಳಿ, ನಾಗರತ್ನ ಅಂಚಟಗೇರಿ, ನಾಗಮ್ಮ ಹೂಗಾರ್, ಗೀತಾ ದೊಡ್ಮನಿ, ಅಶ್ವಿನಿ ಮೊರ್ಬತ್ ಸೇರಿದಂತೆ ವಿವಿಧ ಶಾಲೆಗಳ ಶಿಕ್ಷಕರು, ಮಕ್ಕಳು ಉಪಸ್ಥಿತರಿದ್ದರು.